ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಈ ವರ್ಷ 2024ರಲ್ಲಿ ಶಿವರಾತ್ರಿ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎರಡೂ ಒಂದೇ ದಿನ ಬಂದಿದೆ. ಅದು ಕಾಕತಾಳೀಯವೆಂಬಷ್ಟೇ, ಎರಡು ಒಂದೇ ದಿನ ಮಾರ್ಚ್ 8ರಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಅದನ್ನ ದೃಷ್ಟಿಕೋನದಲ್ಲಿ ನೋಡಿದಾಗ, ಶಿವ ಯಾವಾಗಲೂ ಈ ಜಗತ್ತಿನಲ್ಲಿ ಹೆಂಗಸಿಗೆ ಏನು ಒಂದು ಆದ್ಯತೆ ಬೇಕೋ ಅದನ್ನ ನೀಡಿರುವಂತಹ ಪ್ರಥಮ ಪುರುಷ ಅಂತಲೇ ನಾವು ಹೇಳ್ಬಹುದು. ನಾವೆಲ್ಲ ಇರ್ತೀವಿ, ಹೆಂಗಸರನ್ನ ಅಬಲೆ ಅಂತಾರೆ, ಅವರಿಗೆ ಸಮಾನತೆ ಇಲ್ಲ, ಸುಸ್ಥಿರವಾಗಿಲ್ಲ, ವಿದ್ಯಾರ್ಥಿ ಎಲ್ಲದನ್ನು ಹೇಳ್ತೀವಿ ನಿಜ. ಆದರೆ ದೇವರ ದೇವ ಮಹಾದೇವ ಅವನೇ ಆದಿ ಅವನೇ ಅಂತ್ಯ ಅನ್ಬೇಕಾದ್ರೆ ಅಂತ ಮಹಾದೇವನೇ ಅದನ್ನ ಆಲ್ರೆಡಿ ತೋರಿಸ್ಬಿಟ್ಟಾಗದೆ ಹೆಂಗಸರಿಗೆ ಯಾವ ರೀತಿಯಲ್ಲಿ ನಾವು ಗೌರವವನ್ನು ಸೂಚಿಸಬೇಕು ಅನ್ನುವುದನ್ನ ಒಂದು ಎಕ್ಸ್ಟ್ರೀಮ್ ಎಂಡಲ್ಲಿ ಓದಿ ತೋರಿಸಿರೋದು ಮಹಾದೇವ ಶಿವ. ಕಾರಣ ಏನಂತಂದ್ರೆ, ಅದಕ್ಕಿನ್ನ ಬೇರೆ ಹೆಂಗಸರಿಗೆ ಇನ್ನ ಮರ್ಯಾದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಮಟ್ಟದಲ್ಲಿ ತನ್ನ ಧರ್ಮಪತ್ನಿಗೆ ಶಿವ ತೋರಿಸಿರುವಂತಹ ನಿಲುವನ್ನು ನಾವು ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವಾಗಲೇ ಅಂದ್ರೆ ಆದಿಯಲ್ಲೇನೆ ಹೆಂಗಸಿಗೆ ಏನೋ ಒಂದು ಮರ್ಯಾದೆ ಕೊಡಬೇಕು, ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು ಅನ್ನೋದು ತೋರ್ಸಾಗೋಗಿದೆ. ಆದರೆ ಅದನ್ನ ಅರ್ಥ ಮಾಡಿಕೊಳ್ಳದ ನಾವು ಅದ್ರ ಬಗ್ಗೆ ನಮಗೆ ಒಂದು ಹೆಚ್ಚಿನ ಅರಿವಿಲ್ಲ, ಮಾಹಿತಿ ಇಲ್ಲ. ಹಾಗಾಗಿ ಒಂದು ತಪ್ಪು ಕಲ್ಪನೆಗೆ, ಒಂದು ಭ್ರಮೆಗೆ ಒಳಗಾಗಿ ಒಂದು ಹೋರಾಟ ನಡೆಸೋದು, ಅನ್ಯಾಯ ಆಗ್ತಿದೆ ಅನ್ನೋದು, ಏನೋ ಆಗ್ತಾ ಇದೆ ಇಲ್ಲ ಅಂತಲ್ಲ, ಅದು ಇರುತ್ತೆ. ಸಮಾಜ ಅಂದಮೇಲೆ ಒಳಿತು ಕೆಡಕು ಎರಡೂ ಇರೋ ಹಾಗೆ ಅದು ಇರುತ್ತೆ. ಆದರೆ ಮೆಜಾರಿಟಿ ಸಣ್ಣದನ್ನ ವೈಭವೀಕರಿಸ್ಬಿಟ್ಟು ನಾವು ಮಾತಾಡೋದು ಬಹಳ ನೋಡಿದ್ದೀವಿ. ಮೊದಲನೇದಾಗಿ ಜಗತ್ತಲ್ಲಿ ಹೆಂಡತಿಯನ್ನ ತಲೆ ಮೇಲೆ ಕುಳಿಸ್ಕೊಂಡಂತಹ ವ್ಯಕ್ತಿ ಯಾರು ಅಂತಂದ್ರೆ ಶಿವ ಅಂತಂಬೋದು. ಗಂಗೆಯನ್ನ ತಲೆಯಲ್ಲೇ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ಉನ್ನತವಾದ ಸ್ಥಾನ, ಅದಕ್ಕಿನ್ನ ಇನ್ನೇನು ಕೊಡೋಕ್ಕಾಗೋದಿಲ್ಲ. ತಲೆ ಮೇಲೆ ಕೂರಿಸ್ಕೊಂಡಿರೋದು ಅಂತ ನಾವು ಹೇಳ್ತೀವಿ. ಒಂದು ಸಾಮಾನ್ಯ ಮಾತದು, ಅವ್ರಿಗೆ ತುಂಬಾ ಇದನ್ನ ಸರಿಯಾಗಿ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಅಂತ. ಆ ತಲೆ ಮೇಲೇನೆ ಆಲ್ರೆಡಿ ಶಿವ ಗಂಗೆಯನ್ನ ಕೂರಿಸ್ಕೊಂಡಿದ್ದಾರೆ. ಎರಡನೇದು ಮುಖ್ಯವಾಗಿ ಅರ್ಧನಾರೀಶ್ವರ ಕಾನ್ಸೆಪ್ಟ್ ಜಗತ್ತಿನ ಯಾವ ಸಂಸ್ಕೃತಿಯಲ್ಲೂ ಇಲ್ಲ. ನೀವು ಗ್ರೀಕ್ ಆಗ್ಬೋದು, ರೋಮನ್ ಆಗ್ಬೋದು, ನೀವು ಈಜಿಪ್ಷಿಯನ್ ಯಾವುದೇ ಒಂದು ಸಂಸ್ಕೃತಿಯನ್ನ ನೀವು ನೋಡಿದಾಗ ಎಲ್ಲೂ ಸಹ ನನ್ನ ದೇಹದಲ್ಲೇ ಅರ್ಥವನ್ನ ನಾನು ನನ್ನ ಹೆಂಡತಿಗೆ ಕೊಟ್ಟಿದ್ದೀನಿ ಅನ್ನುವ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಇದೆಯಲ್ಲ, ಅದು ಎಲ್ಲೂ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ಆದಿಯಲ್ಲೇನೆ ನಾವು ನೋಡಿದ್ದೀವಿ. ಅರ್ಧನಾರೀಶ್ವರರಾಗಿ ಈಶ್ವರ ತನ್ನ ದೇಹದ ಅರ್ಧ ಅಂದ್ರೆ ನಾನು ಬೇರೆ ಅಂದವೇ ಅಲ್ಲ, ನಾನು ನನ್ನ ಧರ್ಮಪತ್ನಿ ಒಂದೇ ಅನ್ನುವ ಒಂದು ಕಾನ್ಸೆಪ್ಟ್ ಏನಿದೆ ಅದು ಶಿವನೇ ತೋರಿಸ್ಕೊಟ್ಟಿರೋದು ಜಗತ್ತಿಗೆ. ಅದೇ ರೀತಿ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವುದು. ಆದರೆ ಶಿವನನ್ನು ನಾವು ನೋಡಿದಾಗ ಮಹಿಳೆಗೆ ಯಾವ ರೀತಿಯ ಅವರದೇ ಆದ ಒಂದು ಸ್ವತಂತ್ರವನ್ನ ನೀಡಬೇಕು, ಅವರ ಸ್ವಂತಿಕೆ ಗುರುತಿಸ್ಕೊಡೋದಕ್ಕೆ ಅನ್ನೋದನ್ನ ನಾವು ಶಿವನ ಮತ್ತು ಪಾರ್ವತಿಯ ಒಂದು ಆಚಾರ ವಿಚಾರಗಳು, ಅವರ ಉಡುಗೆ ತೊಡುಗೆಗಳು, ಅವರ ನಿಲುವನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಶಿವ ಯಾವುದೇ ರೀತಿಯ ಆಡಂಬರ ಇಲ್ಲದೆ ಬರೀ ಒಂದು ಚರ್ಮಧಾರಿಯಾಗಿ ಒಂದು ರುದ್ರಾಕ್ಷಿ ಮಾಲೆಯನ್ನು ಹಾಕೊಂಡು ಮೈಗೆಲ್ಲ ಒಂದು ಭಸ್ಮವನ್ನ ಹಚ್ಕೊಂಡು ಇರುವಂತಹ ವ್ಯಕ್ತಿ. ಆದರೆ ಪಾರ್ವತಿ ಸರ್ವಾಲಂಕಾರ ಭೂಷಿತೆ, ಅಂದ್ರೆ ಬಹಳಷ್ಟು ಎಲ್ಲ ಒಂದು ಒಡವೆ ವಸ್ತ್ರ ಹಾಕಿ ಬಹಳ ಆಕೆ ಹೆಂಗಸು ಖುಷಿಯಾಗಿರ್ಬೇಕು ಅಂದಾಗ ಯಾವ ರೀತಿಯಲ್ಲಿ ಆಕೆ ಇರಬೇಕು ಆ ಥರನೇ ಇರ್ತಾಳೆ. ಅದೇ ರೀತಿ ಶಿವನ ವಾಹನ ಎರಡು ಆಪೋಸಿಟ್. ಅದು ನಂದಿ ಆದರೆ ಈ ಪಾರ್ವತಿಯ ವಾಹನ ಅದು ಸಿಂಹ ಅಥವಾ ಹುಲಿ ಆಗಿರ್ಬೋದು. ಅಂದ್ರೆ ವಿಭಿನ್ನ ಅಭಿರುಚಿ, ವಿಭಿನ್ನ ಆಚಾರ ವಿಚಾರ, ಉಡುಗೆ ತೊಡುಗೆಗಳು ಇದ್ರೂ ಸಹ ಅವರ ಸ್ವಾತಂತ್ರ್ಯ ಅವರಿಗೆ ಕೊಟ್ಟು ಅವರನ್ನು ಆಧರಿಸುವುದನ್ನ ಆಲ್ರೆಡಿ ಆ ಒಂದು ಸಿದ್ಧಾಂತವನ್ನು ಅದು ಹೇಗಿರಬೇಕು, ಒಂದು ಸಂಸಾರ ಅಂದರೆ ಹೇಗಿರಬೇಕು ಅನ್ನುವುದನ್ನ ನಾವು ಶಿವ ಪಾರ್ವತಿಯರನ್ನ ನಾವು ನೋಡಿದಾಗಲೇ ಗೊತ್ತಾಗುತ್ತೆ. ಏಕೆಂದರೆ ಅರ್ಧನಾರೀಶ್ವರನ ಕಾನ್ಸೆಪ್ಟ್ ಆಗಿರಬಹುದು ಅಥವಾ ಅವರ ಸ್ವಾತಂತ್ರ್ಯ ಅವರಿಗೆ ಅಲ್ಲಿ ನಾವು ಇಂಟರ್ಫಿಯರ್ ಆಗಬಾರ್ದು ಅನ್ನುವ ಒಂದು ಕಾನ್ಸೆಪ್ಟ್ ಆಗಿರಬಹುದು. ಅದೇ ರೀತಿ ಪಾರ್ವತಿ ಒಂದು ಗಣಪತಿ, ನಾವು ಅವರ ಹುಟ್ಟಿನ ಬಗ್ಗೆ ಗೊತ್ತು. ಆ ಬಾಲಕನ ತಲೆಯನ್ನು ಶಿವ ಕತ್ತರಿಸಿದಾಗ ಪಾರ್ವತಿ ಅತ್ತಿಯುಗಳಾಗ್ತಾಳೆ, ಸಮಾಧಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ಶಿವ ಆಕೆಯನ್ನು ಸಮಾಧಾನ ಮಾಡಿ ಒಂದು ಆನೆಯ ತಲೆಯನ್ನ ಇಡೋದು. ಅಂದ್ರೆ ಆ ಹೆಂಡತಿಯ ಮಾತಿಗೆ ಬೆಲೆ ಕೊಡೋದು,
ಅನ್ನುವುದನ್ನು ಸಹ ಅಲ್ಲಿ ನಾವು ನೋಡ್ತೀವಿ. ಅದಕ್ಕೂ ಅವರ ಒಂದು ಮಾತಿಗೆ ಬೆಲೆ, ಅವರಿಗೆ ಬೇಜಾರಾದಾಗ ಅದು ಸಮಾಧಾನ ಮಾಡೋದು, ಹೀಗೆ ಒಂದು ಕುಟುಂಬ ಅಂತ ನಾವು ನೋಡಿದಾಗ ಅದರಲ್ಲಿ ಎಲ್ಲ ಥರ ವಿಭಿನ್ನತೆ ವೈವಿಧ್ಯತೆಗಳು ಇದ್ರೂ ಸಹ ಹೆಂಗಸರಿಗೆ ಅವರದೇ ಆದ ಸ್ವಾತಂತ್ರ್ಯನ ಕೊಡಬೇಕು. ಅದೇ ರೀತಿ ಅವರನ್ನ ಒಂದು ಅರ್ಧನಾರೀಶ್ವರಂತರ ಎಲ್ಲ ವಿಚಾರಗಳಲ್ಲೂ ಅವರಲ್ಲಿ ಗಂಡ ಹೆಂಡತಿಯರ ಮಧ್ಯ ಒಂದು ಸಮಾನತೆ ಅನ್ಬೋದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ಬೋದು, ಅದು ಯಾವ ರೀತಿ ಇರಬೇಕು ಅನ್ನುವುದನ್ನ ನಾವು ನಿಧಾನವಾಗಿ ನೋಡಿದಾಗ ಶಿವನಲ್ಲಿ ನಾವು ಇದೆಲ್ಲದನ್ನು ನಾವು ನೋಡ್ತೀವಿ. ಅಂದ್ರೆ ಇದು ಆದಿಯಲ್ಲೇನೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಇದ್ರೂ ನಂತರದ ದಿನದಲ್ಲಿ ಅದರ ಬಗ್ಗೆ ಅರಿವಿಲ್ಲದೆ ಅದು ಡೈಲ್ಯೂಟ್ ಆಗ್ತಾ ಬಂತು. ಹಾಗಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ನಾವು ನೋಡೋದಾದ್ರೆ ಹೆಣ್ಣು ಮಕ್ಕಳಿಗೆ ಮೊದಲಿನಿಂದಲೂ ಅವರಿಗೆ ಏನು ಒಂದು ಗೌರವ ಸಲ್ಲಬೇಕು, ಯಾವ ಸ್ಥಾನ ಇದೆ ಆ ಸ್ಥಾನನ ಕೊಟ್ಟಿದ್ದಾರೆ. ಆದರೆ ಅದರ ಬಗ್ಗೆ ತಿಳುವಳಿಕೆ ಹೊಂದಿ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಆದರೆ ಬೇರೆ ಬೇರೆ ಪರಂಪರೆಗಳಲ್ಲಿ ನಾವು ನೋಡಿದಾಗ ಅಲ್ಲಿ ಹೆಂಗಸರಿಗೆ ಆ ಒಂದು ರೀತಿಯ ಒಂದು ಸ್ಥಾನಮಾನಗಳೇ ಆಗ್ಬೋದು, ಅದು ಸಲ್ಲಿಲ್ಲ. ಅವರಿಗೆ ಅವರ ಸ್ವಂತಿಕೆಗೆ ಹೆಚ್ಚಿನ ಒಂದು ಬೆಲೆ ಇಲ್ಲ. ಆದರೆ ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಮೊದಲಿನಿಂದಲೂ ಆಧರಿಸ್ತಾರೆ. ಹಾಗಾಗಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಮಾಡ್ಬೋದು. ಆದರೆ ನಮ್ಮ ಒಂದು ದೇಶದಲ್ಲಿ ಪ್ರತಿದಿನನೂ ಅವರ ಆಚರಣೆ, ಪ್ರತಿದಿನನೂ ಅವರ ಪೂಜೆ ನಡೆಯುತ್ತೆ. ಸರಸ್ವತಿ ಆಗಲಿ, ಲಕ್ಷ್ಮಿ ಆಗಲಿ, ಶಕ್ತಿಯಾದ ಪಾರ್ವತಿ ಆಗಲಿ, ಒಂದು ಮಾತೃಸ್ವರೂಪಿಣಿಯಾದ ತಾಯಿ ಆಗಲಿ, ಅವರನ್ನು ನಾವು ಗೌರವಿಸೋದು, ಆಧರಿಸೋದು ನಡೆದೇ ಇದೆ. ಕೆಲವೊಮ್ಮೆ ಹೊರಗಡೆ ತೋರಿಸ್ಕೊಳ್ಳೋಕ್ಕಾಗದೇ ಇದ್ರೂ ಸಹ ಮನಸ್ಸಿನ ಒಳಗೆ ಸದಾಕಾಲ ಆ ಮಾತೃತ್ವಕ್ಕೆ, ತಾಯಿಗೆ ಯಾವಾಗಲೂ ನಾವು ಒಂದು ನಮನವನ್ನು ಸಲ್ಲಿಸೋದು ನಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ, ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮಹಿಳೆಯರೇನು ನಾವು ಕೀಳು ಅನ್ನೋದೇ ಆಗಲಿ, ಸಮಾನತೆ ಇಲ್ಲ ಅನ್ನೋದೇ ಆಗಲಿ, ಅಬಲೆ ಅನ್ನೋದೇ ಆಗಲಿ, ಇಂತಹ ಒಂದು ನಕಾರಾತ್ಮಕವಾದ ಆಲೋಚನೆಗಳ ಕಡೆಗೆ ಹೆಚ್ಚಿನ ಗಮನ ಕೊಡದೆ ನಾನೇ ಶಕ್ತಿ, ನನ್ನ ಶಕ್ತಿ ಏನೋ, ಈಗ ಅಡಿಗೆ ಮಾಡಬೇಕು ಅಂದರೆ ಹೌದು ನಾನೇ ಮಾಡಬೇಕು ಅನ್ನುವುದನ್ನು, ಆ ಥರ ಕೆಲವು ಕೆಲಸಗಳು ಅವರೇ ಮಾಡಬೇಕಾಗಿರುತ್ತೆ. ನೀವು ಮಾಡಿ ಅಂತಾದರೆ ಡಿಮ್ಯಾಂಡ್ ಮಾಡೋ ಬದಲು ಇದು ನಮ್ಮ ಡ್ಯೂಟಿ, ನಾವೇ ಮಾಡಬೇಕು. ಮಾತಿನ ದೇವೋಭವ ಅನ್ನೋ ಏನು ನಮಗೆ ಕೊಟ್ಟಿರುವ ಗೌರವಕ್ಕೆ ನಾವು ಬದ್ಧರಾಗಿ ನಡಿಬೇಕು, ಗೌರವನ ಪಡೆಯಬೇಕು ಅನ್ನುವ ನಿಟ್ಟಿನಲ್ಲಿ ಮುಂದುವರ್ಕೊಂತಾ ಹೋದರೆ ನಮ್ಮ ಸಮಾಜದಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇರುವ ಹಲವಾರು ವಿಚಿತ್ರಗಳು, ತಾಯಿ ಮಗುನ ಕೊಲ್ಲೋದೇ ಆಗಲಿ, ಹೊಡೆಯೋದೇ ಆಗಲಿ, ಅದನ್ನು ಬಿಟ್ಟು ಹೋಗೋದೇ ಆಗಲಿ, ಇಂಥದನ್ನ ನಾವು ಮುಂದಿನ ದಿನದಲ್ಲಿ ನೋಡದೇ ಇರ್ಬೋದು. ಸಮಾಜದ ಸ್ವಸ್ಥತೆ ಹಾಳಾಗದಿರಾಗೆ ಕಾಪಾಡ್ಬೋದು. ನಮಸ್ತೆ.